여러분 안녕하십니까? ಎಲ್ಲರಿಗೂ ನಮಸ್ಕಾರ. 오늘 창세기 3장 9절에 있는 말씀을 읽겠습니다. ಇವತ್ತು ನಾವು ಆದಿಕಾಂಡ 3ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳೋಣ. 여호와 하나님이 아담을 부르시며 그에게 계신 네가 어디에 있느냐? ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತೆಂದು ಕೂಗಿ ಕೇಳಲು. 여러분 우리가 이 성경을 보면 하나님이 아담을 찾아 나섰습니다. ಯಾವಾಗ ಈ ಒಂದು ವಾಕ್ಯ ನೋಡುತ್ತೇವೋ ದೇವರು ಮುಂದೆ ಹೋಗಿ ಮನುಷ್ಯನ ಹುಡುಕುತ್ತಿದ್ದಾನೆ. 인간이 죄를 짓고 난 뒤에 하나님을 피하여 숨었습니다. ಯಾವಾಗ ಮನುಷ್ಯನು ಪಾಪ ಮಾಡಿದನೋ ಮನುಷ್ಯನು ದೇವರಿಂದ ಬಚ್ಚಿಕೊಂಡನು. 그들이 동산 나무 그늘 사이에 어둠에 숨어버렸어요. ಅವರು ಸಂಜೆ ತಂಗಾಳಿಯಲ್ಲಿ ಕೂಡ ಹೋಗಿ ಅವರು ಗಿಡದ ಮಧ್ಯದಲ್ಲಿ ಹೋಗಿ ಬಚ್ಚಿಕೊಂಡರು. 하나님이 그 인간을 찾아 나서기를 시작하신 거죠. ಆದ್ರೆ ದೇವರು ಇವಾಗ ಬಂದು ದೇವರು ಹುಡುಕುತ್ತಿದ್ದಾನೆ ಮನುಷ್ಯನನ್ನು. 우리 창세기 3장 9절 처음으로 하나님이 인간을 찾아 나서는 그 모양을 그렸습니다. ಆದ್ರೆ ಆದಿಕಾಂಡ 3ನೇ ಅಧ್ಯಾಯ 9ನೇ ವಚನದಲ್ಲಿ ಮೊದಲನೇದಾಗಿ ನೋಡುತ್ತೇವೆ ದೇವರ ಒಂದು ಸ್ವರೂಪವನ್ನು ದೇವರು ಮನುಷ್ಯನ ಹತ್ರ ಬಂದು ನೋಡುತ್ತಿರುವುದನ್ನು. 지금까지 죄를 범해서 하나님을 떠난 인간을 찾고 계신다는 것입니다. ಆ ಒಂದಿನದನ್ನು ಕೂಡ ದೇವರು ಹುಡುಕುತ್ತಾ ಇದ್ದಾನೆ. ಯಾರು ಪಾಪ ಮಾಡಿದ್ದರೋ ಯಾವ ಮನುಷ್ಯ ತಪ್ಪು ಮಾಡಿದ್ರು ಅವರನ್ನು. 하나님이 아담아 네가 어디에 있느냐 하고 물었습니다. ದೇವರು ಆದಮನ್ನು ಕೇಳಿದನು, ಆದಮನೇ ಎಲ್ಲಿದ್ದೀಯಾ ನೀನು? 아담아 네가 어디에 있느냐? ಆದಮ ನೀನ್ ಎಲ್ಲಿದ್ದೀಯಾ? 여러분 지금 어디에 있습니까? ಈ ಒಂದು ಸಮಯದಲ್ಲಿ ನೀನ್ ಎಲ್ಲಿದ್ದೀಯಾ? 하나님 안에 계십니까? 하나님 밖에 있습니까? ನೀನ್ ದೇವರೊಳಗಿದ್ದೀಯಾ ಇಲ್ಲ ದೇವರಿಂದ ಹೊರಗಿದ್ದೀಯಾ? 여러분 하나님 아마 같이 흐르는 마음의 세계 속에서 아니면 하나님 마음의 바깥 세계에 다른 마음을 가지고 살고 있습니다. ದೇವರ ಹೃದಯ ಒಳಗೆ ಹರಿತಾ ಇದೆಯಾ ಇಲ್ಲ ದೇವರಿಗಿಂತ ಬೇರೆ ಹೃದಯದಲ್ಲಿ ಹರಿತಾ ಇದೆಯಾ ನೀನು? 여러분 아담이 뱀을 만나기 전에 ಆದಮ ಸರ್ಪನ ಭೇಟಿ ಮಾಡೋಕ್ಕಿಂತ ಮುಂಚೆ 그들은 마음이 하나님의 마음의 테두리 안에 있었습니다. ಅವರ ಹೃದಯವೆಲ್ಲವೂ ಕೂಡ ದೇವರ ಒಂದು ಹೃದಯದ ಚೌಕಟ್ಟಲ್ಲಿ ಇತ್ತು. 여러분 근데 어느 날 아담이 뱀의 말을 듣고 하나님의 마음의 영역을 떠났다는 것이죠. ಯಾವಾಗ ಆದಮ ಸರ್ಪದ ಮಾತನ್ನು ಕೇಳಿದನೋ ದೇವರದೊಂದು ಹತ್ರದಿಂದ ಆತನು ದೂರ ಹೋದ. 마치 그 둘째 아들이 아버지의 재산을 먼 나라에 떠나간 것처럼. ಎರಡನೇ ಮಗ ನೋಡುವ ಪ್ರಕಾರ ಆತನು ಕೂಡ ತಂದೆಯಿಂದ ಆಸ್ತಿಯನ್ನು ಇಸಿಕೊಂಡು ಹೋಗಿ ದೂರ ದೇಶಕ್ಕೆ ಹೋದನು. 여러분 이거는 아담의 이야기만이 아닙니다. ಇದು ಆದಮನ ಅಷ್ಟು ಕಥೆ ಅಲ್ಲ. 우리 모두는 하나님이 아닌 다른 세계에서 마음의 영역으로 떠나버렸어요. ಆದ್ರೆ ನಾವು ದೇವರ ವಾಕ್ಯದಿಂದ ಒಳಗೆ ಹೋಗಲಿಲ್ಲ. ಆದ್ರೆ ನಾವು ದೇವರ ವಾಕ್ಯಕ್ಕಿಂತ ಬೇರೆ ಕಡೆ ಹೋದೆವು. 성경이 뭐라고 말씀하고 계시는지 아십니까? ಸತ್ಯವೇದ ಏನ್ ಹೇಳ್ತಾ ಇದೆ ಗೊತ್ತಾ ನಮಗೆ? 이사야 55장에 보면은 여호와의 말씀에 내 생각은 너희 생각과 다르다고 말씀하셨어요. ಯೆಶಾಯ 55ನೇ ಅಧ್ಯಾಯದಲ್ಲಿ ಹೇಳುತ್ತೆ ನನ್ನ ಆಲೋಚನೆ ನಿಮ್ಮ ಆಲೋಚನೆಗಳಲ್ಲ. 하나님의 생각 우리 생각이 다르다고 하셨지요. ಅಲ್ಲಿ ಹೇಳುತ್ತೆ ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಲ್ಲ. 그럼 그건 어떤 사람은 짜장면 먹고 싶고 어떤 사람은 떡국 먹고 싶고 그렇게 다른 걸 말한 것이 아니에요. ಇದರ ಅರ್ಥ ಅಲ್ಲ ಕೆಲವೊಂದು ಮನುಷ್ಯರು ಜಜಾಂಜನ್ ತಿನ್ಬೇಕು ಅಂತ, ಕೆಲವೊಂದ್ಸರು ರೈಸ್ ಕೇಕ್ ಮತ್ತೆ ಸೂಪ್ ಅನ್ನು ಕುಡಿಬೇಕಂತ. 여러분 정말 그 어떤 사람 밥을 먹기를 좋아하고 어떤 빵을 먹기 좋아 그런 선택에 다른 게 ಕೆಲವೊಂದು ಜನರು 아닙니다. ಕೂಡ ಬ್ರೆಡ್ ಅನ್ನು ತಿನ್ನಲಿಕ್ಕೆ ಇಷ್ಟಪಡುತ್ತಾರೆ, ಕೆಲವೊಂದು ಜನರು ಕೂಡ ಅನ್ನವನ್ನು ತಿನ್ನಲಿಕ್ಕೆ ಇಷ್ಟಪಡುತ್ತಾರೆ. ಆ ಒಂದು ವ್ಯತ್ಯಾಸ ಬಗ್ಗೆ ಕುರಿತಾಗಿ ಮಾತಾಡ್ತಾ ಇಲ್ಲಿ. 성경 속에는 하나님의 존재가 드러나 있습니다. ಯಾವಾಗ ಸತ್ಯವೇದ ಓದುತ್ತೇವೋ ಸತ್ಯವೇದ ಒಳಗೆ ದೇವರ ಒಂದು ನೋಡುತ್ತೇವೆ 자, ನಾವು. 그런데 우리는 그 하나님의 존재를 우리의 눈으로 볼 수가 없지 않습니까? ಆದ್ರೆ ನಾವು ದೇವರ ಒಂದು ಬರುವಿಕೆ ನಾವು ನೋಡ್ತಾ ಇಲ್ಲ ಇಲ್ಲಿ. 하나님의 존재 눈으로 볼 수 없기 때문에 우리 마음으로 하나님을 ಯಾಕಂದ್ರೆ ನಾವು ಆತನ ಇರುವುದನ್ನು ಅಲ್ಲಿ ನೋಡಕ್ ಆಗುದಿಲ್ಲ. ನಾವು ಪ್ರಯತ್ನ ಮಾಡುತ್ತೇವೆ ನಮ್ಮ ಹೃದಯದಲ್ಲಿ 그 ಅನುಭವಿಸಲಿಕ್ಕೆ. 하나님의 마음의 세계가 있는데 그 마음에서 우리 마음의 세계가 다른 것은 그 하나님의 마음의 영역을 떠난 걸 가리켜 말하고 있는 ದೇವರ ಹೃದಯದ ಪ್ರಪಂಚವು ಮನುಷ್ಯ ಹೃದಯದ ಪ್ರಪಂಚವು ಬಹಳ ವ್ಯತ್ಯಾಸವಿದೆ. ಯಾಕಂದ್ರೆ ನಾವು ದೇವರ ಪ್ರಭಾವವನ್ನು ಬಿಟ್ಟು ಹೋಗಿದ್ದೇವೆ. ಅದಕ್ಕೆ 자, 이제 하나님의 마음의 영역을 떠난 사람들은 어떤 생각의 세계 속에 살아야 합니다. ಜನರು ಯಾರೆಲ್ಲರೂ ಕೂಡ ದೇವರ ಒಂದು ಪ್ರಭಾವವನ್ನು ಬಿಟ್ಟು ಹೋಗಿದ್ದಾರೋ ಎಂತ ಒಂದು ಪ್ರಪಂಚದಲ್ಲಿ ಜೀವಿಸುತ್ತಾರೆ ಅವರು. 사탄은 우리의 마음을 끌기 위해서 인간의 속에 있는 욕망이나 정욕에 의해서 인간이 끌림을 받도록 그렇게 만들어요. ಸೈತಾನ್ ನಮ್ಮನ್ನು ಏನ್ ಮಾಡುತ್ತಾನೆ ಅಂತ ಹೇಳಿದ್ರೆ ಆತನ ಶರೀರದ ಆಸೆಗಳು ಕಾಮದ ಆಶೆಗಳಿಂದ ನಡೆಸುತ್ತಾನೆ ನಮ್ಮನ್ನು. 그러면서 그들은 육신의 욕망과 정욕을 따라가면서 그 사람이 자연스럽게 하나님을 대적할 수밖에 ಆಗ ಅವರೆಲ್ಲರೂ ಕೂಡ 없도록 ಸ್ವಾಭಾವಿಕ ತಮ್ಮ ಒಂದು ಶರೀರವನ್ನು ಹಿಂಬಾಲಿಸಿಕೊಂಡು ಹೋಗುವ ಮತ್ತೆ ಕಾಮನ ಅನಿಸಿಕೊಂಡು ಹೋಗ ದೇವರ ವಿರುದ್ಧವಾಗಿ 우리가 ಹೋಗುತ್ತಾರೆ 전부 다 ಅವರು. 그렇게 살고 그게 당연한 건 줄로 생각을 하는 거죠. ಎಲ್ಲರೂ ಕೂಡ ಒಂದು ಮಾರ್ಗದಲ್ಲಿ ಜೀವಿಸುತ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಅಂದುಕೊಳ್ಳುತ್ತಾರೆ 그러나 우리가 ಸ್ವಾಭಾವಿಕ ಅಂತ. 시작할 때 하나님의 마음의 영역하고 다른 마음의 세계에서 시작을 했기 때문에 ಯಾವಾಗ ನಾವು ಪ್ರಾರಂಭ ಮಾಡಿದೆವು ದೇವರ ಒಂದು ಪ್ರಭಾವದ ಬಿಟ್ಟು ಬೇರೆ ರೀತಿಯ ಪ್ರಾರಂಭ ಮಾಡಿದೆವು.
이제 우리가 사는 그 삶을 그냥 정확하게 바르게 산다고 할지라도 우리를 하나님을 떠난 상태에서 바르게 가고 있다는 겁니다. ನೀನಂದರೂ ಕೂಡ ನಾನು ಚೆನ್ನಾಗಿ ಇಸುತ್ತಾ ಇದ್ದೇನೆ ಅಂತ ಆದ್ರೆ ನೀನ್ ದೇವರ ಒಂದು ಹೃದಯವನ್ನು ಬಿಟ್ಟು ಬೇರೆ ರೀತಿಯಾಗಿ ಮಾಡುತ್ತಿದ್ದೀಯಾ. 우리는 언젠가 한번 집을 나갔으면 돌아와야 하죠. ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತೇವೋ ಒಂದು ಸರಿ ಮನೆ ವಾಪಸ್ ಹಿಂತಿರುಗಿ 우리가 ಬರುತ್ತೇವೆ ನಾವು. 하나님을 떠나 나간 날은 분명히 성경에 기록되어 있습니다. ಸತ್ಯವೇದವು ಕೂಡ ಹೇಳುತ್ತದೆ ಯಾವಾಗ ನಾವು ದೇವರು ಬಿಟ್ಟು ಹೋದೆವು ಅಂತ. 창세기 3장 인간이 하나님을 떠난 그 마음의 세계의 모양을 자세히 그리고 있습니다. ಆದಿಕಾಂಡ 3ನೇ ಅಧ್ಯಾಯ ಖಚಿತವಾಗಿ ಬರುತ್ತದೆ ಮನುಷ್ಯರು ದೇವರು ಬಿಟ್ಟು ಹೋಗಿದ್ದನ್ನು. 우리 이러한 방법으로 하나님께 선악을 하게 나무 열매 먹으면 정령 죽는다고 했는데 그 하나님의 마음의 세계 영역을 떠나서 뱀의 마음의 영역으로 ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಆ ಒಂದು ಹಣ್ಣನ್ನು ತಿಂದರೆ ನೀವು ತಿಂದದೇನೆ ಸತ್ತೇ ಸಾಯುತ್ತೀರಂತ. ನಾವು ದೇವರ ಒಂದು ಪ್ರಭಾವವನ್ನು ಬಿಟ್ಟು ಆ ಒಂದು ಸಮಯದಿಂದ ಸರ್ಪದ ಒಂದು ಪ್ರಭಾವದ ಕೆಳಗೆ ಹೋದೆವು. 이 땅의 모든 사람들은 이 지구로 다니는 모든 그 두 개의 마음 세계 속에서 갈등하고 있어요. 1000 ವರ್ಷಗಳಾದರೂ ಕೂಡ ಮನುಷ್ಯರು ಈ ಒಂದು ಎರಡು ಆಲೋಚನೆಗಳಲ್ಲಿ ಕೂಡ ನೀವು ಸಂಘರ್ಷ ನಡೆಸುತ್ತಿದ್ದೇವೆ. 여러분 우리 조상 아담이 어떤 죄를 지은 자체가 문제가 아니라 하나님의 생각의 세계를 벗어나서 다른 생각의 세계 속에 머물러 있다는 거예요. ಸಮಸ್ಯೆ ನಮ್ಮ ಪೂರ್ವಜರು ಆದಮನಾದೊಂದು ಪಾಪ ಮಾಡಿದ್ದಲ್ಲ, ಆದ್ರೆ ದೇವರ ಒಂದು ಹೃದಯದ ಪ್ರಪಂಚದ ಒಂದು ಆಲೋಚನೆ ಬಿಟ್ಟು ಹೋಗಿ ಬೇರೆ ಒಂದು ಆಲೋಚನೆಗೆ ಆತನು ಹೋದ. ಅದಕ್ಕೋಸ್ಕರ 우주를 달려가는데 그 우주선 안에서만 사람이 사는 게 가능하죠. ಯಾವಾಗ ಸ್ಪೇಸ್ ಶಿಪ್ ಬೇರೆ ಕಡೆ ಹೋಗುತ್ತೋ ಒಂದು ಸಾಧ್ಯ ಯಾವಾಗ ಅಂತ ಹೇಳಿದ್ರೆ ಮನುಷ್ಯ ಅದ್ರ ಜೀವಿಸೋದಕ್ಕೆ ಅಲ್ಲಿ ಒಳಗೆ ಯಾವಾಗ ಇರ್ತಾರೋ ಅವಾಗ ಅಷ್ಟೇ. 우주여행을 할 때 거기는 기압도 안 맞고 그다음에 산소도 없고 온도도 안 맞고 음식도 거기는 우리가 살 수가 없습니다. ಅಲ್ಲಿರುವಂತ ಒಂದು ಗಾಳಿ ಮತ್ತೆ ಅಲ್ಲಿರುವಂತ ಬಿಸಿ ಅಲ್ಲಿ ಊಟ ಅಲ್ಲಿ ಬಹಳ ಒಂದು ಅಸಾಧ್ಯ ಅಲ್ಲಿ ಜೀವಿಸಲಿಕ್ಕೆ ಅವರು. 그러나 여러분 그 우주선이라는 작은 공간 안에는 ಆ ಒಂದು ಗ್ರಹದಲ್ಲಿರುವಂತ ಒಂದು ಅಲ್ಲಿ ಗ್ರಹದ ಒಳಗೆ 인간이 사실 모든 조건을 갖추어 놨기 때문에 ಆ ಒಂದು ಸ್ಪೇಸ್ ಶಟಲ್ ಒಳಗೆ 인간이 그 우주선 안에서는 살 수가 있는 거예요. ಎಲ್ಲಾ ಷರತ್ತುಗಳಿದೆ ಮನುಷ್ಯನ ಜೀವಿಸಲಿಕ್ಕೆ ಒಳಗೆ. 우주선을 떠나면 멸망을 당할 수밖에 없어요. ಅದಕ್ಕೋಸ್ಕರ ಜನರೆಲ್ಲರೂ ಕೂಡ ಸ್ಪೇಸ್ ಶಿಪ್ ಒಳಗೆ ಅವರು ಬದುಕುತ್ತಾರೆ. 우주선을 떠나서 잠깐 더 빨리 우주선으로 돌아와야 한다는 거죠. ಯಾವಾಗ ಅವರೆಲ್ಲರೂ ಕೂಡ ಸ್ಪೇಸ್ ಶಿಪ್ ಇಂದ ಹೊರ ಹೋಗಿರ್ತಾರೋ ಸತ್ತು ಹೋಗುತ್ತಾರೆ. 우주선을 떠나 너무 오래 있었던 것처럼 하나님을 떠나 너무 오래 살면 다른 생각의 ಸ್ಪೇಸ್ ಶಿಪ್ ಅನ್ನು ಬಿಟ್ಟು ಹೋದ್ರು ಕೂಡ ಬೇಗ ಒಂದು ಸ್ಪೇಸ್ ಶಿಪ್ ಅಲ್ಲಿ ಬೇರೆ ಬರಬೇಕು ವಾಪಸ್ ಅವರು. ಹೇಗೆ ನಾವು ಕೂಡ ಸ್ಪೇಸ್ ಶಿಪ್ ದೂರ ಹೋದೆವು ಅದೇ ರೀತಿಯಾಗಿ ಕೂಡ ದೇವರಿಂದ ದೂರ ಹೋದೆವು ಮತ್ತೆ ಶಾಪ ಹೊಂದಿಕೊಂಡು ಮತ್ತೆ ನಾಶನಕ್ಕೆ ಒಳಗಾದೆವು ನಾವು. ಅದಕ್ಕೋಸ್ಕರ ನಾವು ಪ್ರಪಂಚದ ಒಂದು ಬೇರೆ ಒಂದು ಆಲೋಚಿಸುತ್ತೇವೆ. ಮನುಷ್ಯ ಒಳಗಿರುವಂತಹ ಒಳ್ಳೆದ ಮತ್ತೆ ಕೆಟ್ಟದ ಜ್ಞಾನ ಉಪಯೋಗಿಸಿಕೊಂಡು ಸೈತಾನ್ ಅವರು ಹೃದಯ ನಡೆಸುತ್ತಾರೆ. ಅದಕ್ಕೋಸ್ಕರ ಮನುಷ್ಯಗೆ ಆಲೋಚನೆಗೆ ಏನು ಒಳ್ಳೆದನಿಸುತ್ತೆ ಅದು ಮಾಡುತ್ತಾರೆ. ಯಾವ ನಾವೆಲ್ಲರೂ ಕೂಡ ಗ್ರಹಕ್ಕೆ ಹೋಗಬೇಕಾದ್ರೆ ಮತ್ತೆ ಆ ಒಂದು ಸ್ಪೇಸ್ ಶಿಪ್ ಒಳಗೆ ಬಿಡಬೇಕಾದ್ರೆ ನಾವು ಎಷ್ಟು ಸಾರಿ ಕೂಡ ಒಳ್ಳೇದ್ ಮಾಡಿದ್ರು ಕೂಡ ಹೊರಗೆ ಬಂದು ಅವನ ಸ್ಪೇಸ್ ಶಿಪ್ ಇಂದ ಏನ್ ಅರ್ಥ ಇದೆ ನಿನಗೆ? 우주선 밖에 남을 도와주고 우주선 밖에 남을 정말 위해주고 내가 거짓말 안 하고 살인 안 하고 간음을 안 한다고 해서 ಸಹಾಯ ಮಾಡಿ ನಿಂಗೆ ಯಾರೆಲ್ಲ ಕಡೆ ಏನ್ ಬೇಕಿದವೆಲ್ಲರೂ ಕೂಡ ಸಹಾಯ ಮಾಡಿ ಮತ್ತೆ ವ್ಯಭಿಚಾರ ಮಾಡದಿದ್ದರು, ಕೊಲೆ ಮಾಡದಿದ್ದರು ಕೂಡ, ಕಳ್ಳತನ ಮಾಡದಿದ್ದರು ಕೂಡ ಈ ತರ ಎಲ್ಲ ಕೇಳಿದ್ರು ಕೂಡ ಹೊರಗೆ ಅವನ ಸ್ಪೇಸ್ ಶಿಪ್ ಹೊರಗೆ ಇದ್ದು ನಿಜವಾಗ್ಲೂ ಬದುಕಕ್ಕಾಗಲ್ಲ. 돌아오지 아니하고 그냥 착한이라고 율법을 지키면 될 줄로 생각하고 ಸಂಗತಿ ಏನಪ್ಪಾ ಅಂದ್ರೆ ನಾವ್ ದೇವರ ಹತ್ರ ವಾಪಸ್ ಬರಬೇಕಾಗಿತ್ತು. ಆದ್ರೆ ಜನರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಆಜ್ಞೆಗಳ ಕೈಗೂ ನೋಡಲಿಕ್ಕೆ ನೋಡುತ್ತಿದ್ದಾರೆ ಮತ್ತೆ ಒಳ್ಳೆದು ಮಾಡಲಿಕ್ಕೆ ನೋಡುತ್ತಿದ್ದಾರೆ. ಅದರ ಅರ್ಥ ಇನ್ನೊಂದು ಮಾತನಾಡಬೇಕು, ದೇವರ ಹತ್ರ ಹಿಂದೆ ತಿರುಗಿ ಬರುವುದು ಅಂತ ಹೇಳಿದ್ರೆ ದೇವರ ಸಭೆಗಳ ಬರುವುದು. ಅದು ಹೇಳ್ತಾ ಇದೆ ದೇವರೊಂದು ಹೃದಯದ ಪ್ರಪಂಚದಲ್ಲಿ ಪ್ರವೇಶಿಸಲಿಕ್ಕೆ 하나님이 아담을 찾아 나섰습니다. ದೇವರು ಆದಮನ್ನು ಹುಡುಕುತ್ತಾ ಹೋಗುತ್ತಿದ್ದಾನೆ. 아담아 네가 어디에 있느냐 하고 하나님은 찾았어요. ದೇವರು ಆದಮನ್ನು ಹುಡುಕುತ್ತಾ ಹೇಳ್ತಿದ್ದಾನೆ, ಆದಮ ಎಲ್ಲಿದ್ದೀಯಾ ನೀನು? 하나님 아담아 네가 어디에 있느냐. ದೇವರು ಹೇಳ್ತಿದ್ದಾನೆ, ಆದಮ ನೀನ್ ಎಲ್ಲಿರುತ್ತೀಯ ಈಗ? 네가 있는 위치가 어디냐? ನಿನ್ನ ಒಂದು ಜಾಗ ಯಾವುದು ಈಗ? 예 하나님 저는 하나님 밖에 있습니다. ಹೌದು ದೇವರೇ ನಾನು ನಿನಗಿಂತ ಹೊರಗಿದ್ದೇನೆ. 나는 내 생각의 테두리 안에 있습니다. ನನ್ನ ಒಂದು ಆಲೋಚನೆ ಚೌಕಟ್ಟಿನಲ್ಲಿ ದೇವರೇ ನಾನು 하나님의 생각을 밖에 떠나와서 ದೇವರೇ ನಾನು ನಿನ್ನ ಆಲೋಚನೆ ಬಿಟ್ಟು ಹೋಗಿದ್ದೇನೆ. 생각의 테두리 안에 머물러 있습니다. ನಾನು ನನ್ನ ಚೌಕಟ್ಟಿನ ಒಂದು ಆಲೋಚನೆ ಜೀವಿಸುತ್ತಾ ಇದ್ದೆ. ನಾನು 그게 아담의 정확한 위치였습니다. ಅದು ಖಚಿತವಾದ ಒಂದು ಜಾಗ ಆದಮನದಾಗಿತ್ತು. 여러분도 하나님의 마음에 이끌림 받아 살고 있지 않죠? ನಿಮ್ಮ ಜೀವಿತದಲ್ಲಿ ನೀವು ಯಾರು ಕೂಡ ದೇವರಿಂದ ಹೃದಯ ನಡೆಸಲ್ಪಡುತ್ತಿಲ್ಲವಾ? 뭐라고 말하고 있는지 아십니까? ನಿಮ್ ಸತ್ಯವೇದ ಹೇಳ್ತಾ ಇದೆ ಗೊತ್ತಾ? 무릇 하나님 영으로 인도함 받는 그들이 곧 하나님의 아들이라고 말합니다. ಯಾರೆಲ್ಲ ಕೂಡ ದೇವರ ಆತ್ಮ ನಡೆಸಲ್ಪಡುತ್ತಾರೋ ಎಲ್ಲರೂ ಕೂಡ ದೇವರ ಪುತ್ರರು ಅಂತ. 그러나 하나님 영으로 인도함 받는 그것 말고 ಅನೇಕ ಜನರು ಕೂಡ ದೇವರ ಆತ್ಮ
ನಡೆಸಲ್ಪಡೋದ್ರ ಬದಲು 어떤 생각의 판단이나 경험을 따라서 사는 생각의 세계를 ಮತ್ತೆ ಅವರ ಒಂದು ಸ್ವಂತ ಹೃದಯದ ಆಲೋಚನೆ ಜೀವಿಸುತ್ತಾ ಮತ್ತೆ ಸ್ವಂತ ಹೃದಯದ ನ್ಯಾಯ ತೀರ್ಪನ್ನು ಜೀವಿಸುತ್ತಾ ಸ್ವಂತ ತೀರ್ಪನ್ನು ಜೀವಿಸಿಕೊಂಡು ಜೀವಿಸುತ್ತಿದ್ದಾರೆ. 그렇게 사람들은 살고 있다는 것이. ಈ ರೀತಿಯಾಗಿ ಜನರೆಲ್ಲರೂ ಕೂಡ ಜೀವಿಸುತ್ತಿದ್ದಾರೆ. 하나님 그 아들 예수님을 보내셨습니다. ದೇವರು ತನ್ನ ಮಗನ ಯೇಸುವನ್ನು ಕಳಿಸಿಕೊಟ್ಟನು. 끊임없이 우리를 찾아 다니고 계십니다. ಮತ್ತೆ ಕೊನೆ ಇಲ್ಲದೆ ಅದನ್ನು ಕೂಡ ನಮ್ಮನ್ನು ಹುಡುಕುತ್ತಾ ಇದ್ದಾನೆ. 저는 제가 19살 때 하나님을 만났어요. 19ನೇ ವರ್ಷದಲ್ಲಾಗ ನಾನು ದೇವರು ಭೇಟಿ ಮಾಡಿದ್ದೆ. 제가 서울에서 기술학교를 다니면서 제가 사고를 쳤습니다. ಮತ್ತೆ ವೊಕೇಶನ್ ಸ್ಕೂಲ್ ಅಲ್ಲಿ ಕೂಡ ಸೇವಲ್ ಅಲ್ಲಿ ಒಂದ್ಸಲ ಆಕ್ಸಿಡೆಂಟ್ ಆಯಿತು. 그래서 제가 계속 학교를 공부를 계속 할 수가 없었어요. ಮತ್ತೆ ನಾನು ವಿದ್ಯಾಭ್ಯಾಸ ಕೂಡ ಮುಂದುವರಿಸಕ್ಕಾಗಲಿಲ್ಲ. 그래서 제가 이제 고향에 내려갔습니다. ಮತ್ತೆ ನಾನು ಮನೆಗೆ ಹಿಂದಿರುಗಿ ಹೋದೆ. 저는 굉장히 많은 막 갈등이 문제가 생겼어요. ಅನೇಕ ಸಂಘರ್ಷಗಳು ಮತ್ತೆ ಅನೇಕ ಸಮಸ್ಯೆಗಳು ಉಂಟಾದವು. 제가 잘못한 거 누구에게 말도 할 수가 없었습니다. ನಾನೆಲ್ಲ ತಪ್ಪು ಹೇಳಕ್ಕಾಗುವುದಿಲ್ಲ. 물질적으로 굉장히 많은 손해를 입었어요. ಆರ್ಥಿಕವಾಗಿ ಎಲ್ಲವೂ ಕೂಡ ಬಹಳ ತೊಂದರೆ ಆಗಿದೆ. 그래서 내가 아버지 보기도 미안하고 가족들 보기도 미안했어요. ನನ್ನ ಕುಟುಂಬದ ಮುಂದೆ ನಾನು ಮತ್ತೆ ನನ್ನ ತಂದೆ ಮುಂದೆ ಬಹಳ ಒಂದು ನೋವಾಯಿತು. 하나님께서 내 자신의 위치를 점점 보여주시면서 ದೇವರು ನಿರಂತರವಾಗಿ ನನ್ನ ಒಂದು ಸ್ವರೂಪವನ್ನು ಇನ್ನ ಹೆಚ್ಚೆಚ್ಚಾಗಿ ತೋರಿಸಿದನು. 내 생각을 따라 산 것이 그때는 시작할 때 내가 몰랐기 때문에 소망이 있고 뭐가 될 것처럼 보였어요. ಯಾವಾಗ ನನ್ನ ಒಂದು ಸ್ವಂತ ಆಲೋಚನೆ ಜೀವಿಸಿದ್ದು ಅಂದುಕೊಳ್ಳುತ್ತಿದ್ದೆ, ಕೆಲವೊಂದು ನಿರೀಕ್ಷೆ ಕಾಣಿಸಿದ್ದು ನಾನು ಅಂದುಕೊಳ್ಳುತ್ತಿದ್ದೆ ಚೆನ್ನಾಗಿ ಹೋಗುತ್ತೆ ಅಂತ. 나는 시간 세계에 살고 있었기 때문에. ಯಾಕಂದ್ರೆ ಆ ಒಂದು ಸಮಯದಲ್ಲಿ ನಾನು ಜೀವಿಸುವಾಗ 그 내가 시간 세계는 과거와 현재와 미래가 분명한데 ಆ ಒಂದು ಪ್ರಪಂಚದ ಒಂದು ಸಮಯದಲ್ಲಿ ಪೂರ್ವ ಮತ್ತೆ ಈ ಒಂದು ಈಗಿರುವಂತದ್ದು ಮತ್ತೆ ಭವಿಷ್ಯ ಕೂಡ ಎಲ್ಲ ಇದೆ. 잘 알 수가 있었어요. ನನ್ನ ಪೂರ್ವದ ಕುರಿತಾಗ ಎಲ್ಲ ಕೂಡ ನಂಗೆ ಗೊತ್ತಿತ್ತು ಚೆನ್ನಾಗಿ. 그 현재 나는 존재하고 있어. ನಾನೀಗ ಇದ್ದೇನೆ. 나는 미래에 대해 전혀 몰랐습니다. ಆದ್ರೆ ನನಗೆ ಭವಿಷ್ಯ ಕುರಿತು ಏನು ಕೂಡ ಗೊತ್ತಿಲ್ಲ. 그렇기 때문에 나는 항상 미래에 대해 나는 소망을 가졌습니다. ಅದಕ್ಕೋಸ್ಕರ ಪ್ರತಿ ಸಾರಿ ನನ್ನ ನಿರೀಕ್ಷೆಯನ್ನು ಕೂಡ ಭವಿಷ್ಯದಲ್ಲಿ ಇಡ್ತಾ ಇದ್ದೆ. 잘 될 거야. ನಾನು ಈ ರೀತಿಯಾಗಿ ಮಾಡಿದ್ರೆ ಇದು ಚೆನ್ನಾಗುತ್ತೆ. ನಾನು 정말 잘하고 있는 줄 알았어요. ನಾನು ಅಂದ್ಕೊಳ್ತಿದ್ದೇನೆ ನಾನು ಚೆನ್ನಾಗಿ ಮಾಡ್ತಾ ಇದ್ದೇನೆ ಅಂತ. 지내놓고 보면 내가 한 일들이 전부 다 잘못된 걸로 판명이 돼. ಯಾವಾಗ ನಾನು ಹಿಂದೆ ತಿರುಗಿ ನೋಡ್ತಾ ಇದ್ದೇನೆ ಎಲ್ಲ ಸಂಗತಿಗಳು ತಪ್ಪಾಗಿ ಹೋಗುತ್ತಿದ್ದು ನೋಡುತ್ತಿದ್ದೆ. 난 다시 이번엔 잘하면 될 거라 막연한 기대를 ನಾನು ಅಂದುಕೊಳ್ಳುತ್ತಿದ್ದೆ, ಬಲವಾಗಿ ಕೂಡ ಅಂದುಕೊಳ್ಳುತ್ತೆ ಈ ಒಂದು ಚೆನ್ನಾಗಿ ಆಗುತ್ತೆ ಈ ಒಂದು ಸಮಯದಲ್ಲಿ ಅಂತ. 생각이 바뀌어진 것이 없는데. ಆದ್ರೆ ಒಂದು ಆಲೋಚನೆ ಕೂಡ ಮಾರ್ಪಡಲಿಲ್ಲ ನನ್ನದು. 능력 있는 사람이 된 것도 아닌데. ನಾನು ಹೆಚ್ಚು ಕೂಡ ಸಾಮರ್ಥ್ಯನಾಗಲಿಲ್ಲ. 나는 잘 모르니까. ಅದು ನಂಗೆ ಗೊತ್ತಿಲ್ಲ. 미래를 모르니까. ಆದ್ರೆ ನನ್ಗೆ ಭವಿಷ್ಯ ಕುರಿತಾಗಿ ಗೊತ್ತಿಲ್ಲ ನನಗೆ. 정확하게 내가 미래를 모르기 때문에 그걸 내가 그냥 상상을 해야 하는. ಆದ್ರೆ ನಿಜವಾಗಿ ಕೂಡ ಭವಿಷ್ಯ ಕುರಿತಾಗಿ ನಂಗೆ ಏನು ಕೂಡ ಗೊತ್ತಿಲ್ಲ. ಬರೀ ನಾನು ಮಾಡ್ಬೇಕಾದ್ರೆ ಊಹಿಸ್ಕೊಳ್ಬೇಕಷ್ಟೇ. 나는 좋게 내 미래를 늘 상상하니. ಮತ್ತೆ ನಾನೆಲ್ಲ ಕೂಡ ಪ್ರತಿ ಸಾರಿ ನನ್ನ ಜೀವಿತವನ್ನು ಕೂಡ ಭವಿಷ್ಯದಲ್ಲಿ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದೆ. 될 것 같은 기대를 가지고. ಪ್ರತಿ ಸಾರಿ ಕೂಡ ನನ್ನ ಭವಿಷ್ಯವನ್ನು ಕೂಡ ಒಳ್ಳೆ ಮಾರ್ಗದಲ್ಲಿ ಆಲೋಚನೆ ಮಾಡುತ್ತಿದ್ದೆ, ಊಹಿಸಿಕೊಳ್ಳುತ್ತಿದ್ದೆ. 잘될 줄 알아. ಸರ್ ಕೂಡ ಒಂದು ನಿರೀಕ್ಷೆ ಇರ್ತದ ಒಂದು ಕೆಲಸ ಆಗಲ್ಲ ಅಂತ. ಮತ್ತೆ ನಾನು ಕೇಳಿದ್ದೆ ನಾನು ಒಳ್ಳೇದು ಮಾಡಿದ್ರೆ ಕೂಡ ನಾನು ಸಕ್ಸಸ್ ಆಗುತ್ತೇನೆ ಅಂತ. ಮತ್ತೆ ನಾನು ಅಂದುಕೊಂಡೆ ದಶಾನಿಕಾಗಿ ನಡೆಯಬೇಕು ಅಂತ. 저는 정말 내가 미래를 모르겠다. 그냥 막연하게 내가 잘 될 거라고 기대를 하고 살았어. ಮತ್ತೆ ನನಗೆ ಭವಿಷ್ಯ ಕುರಿತಾಗಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಹೃದಯನಟ್ಟು ಬಹಳ ಕಷ್ಟಪಟ್ಟು ನಡೆಸಿದೆ. 문제는 제대로 되는 게 아무것도 없어. ಆದ್ರೆ ಸಮಸ್ಯೆ ಏನಂತ ಯಾವುದು ಕೂಡ ಸರಿಯಾಗಲಿಲ್ಲ. 다시 나는 시작했어. ಮತ್ತೆ ಪ್ರಾರಂಭ ಮಾಡಿದೆ. 또 될 줄 알았어. ಮತ್ತೆ ಕೆಲಸವಾಗಲಿಲ್ಲ. ಮತ್ತೆ ಯಾವ ಸಮಯ ಎಲ್ಲ ಕೂಡ ಹೋಯ್ತು. ಮತ್ತೆ ಕೆಲಸವಾಗಲಿಲ್ಲ. ಅದು ಮತ್ತೆ ಪ್ರಾರಂಭ ಮಾಡಿದ. 계속 그렇게 살았어. ಈ ರೀತಿಯಾಗಿ ನಿರಂತರವಾಗಿ ಜೀವಿಸಿದೆ ನಾನು. 문제가 하나 있어. ಆದ್ರೆ ಒಂದು ಸಮಸ್ಯೆ ಆಯ್ತು. 때때로 전투 조종기 조종사가 조종하다 비행 착각이 걸려. ಆಗ ಒಂದು ಸಮಯದಲ್ಲಿ ಯಾವಾಗ ಪೈಲಟ್ಸ್ ಎಲ್ಲರೂ ಕೂಡ ಒಂದು ನಡೆಸುತ್ತಾರೋ ಆಗ ಒಂದು ಭ್ರಮೆಗೊಳ್ಳುತ್ತಾರೆ ಅವರು. 착각이 굉장히 여러 가지 종류가 많은데 ಅನೇಕ ತರಹದ ಕೂಡ ಪೈಲಟ್ಗಳು ಕೂಡ ಭ್ರಮೆ ಮಾಡಿಕೊಳ್ಳುತ್ತಾರೆ. 정말 그 아주 여러 가지 비행 착각을 사람들이 ಅನೇಕ ಜನರು ಕೂಡ ಅನೇಕ ತರಹದ ಒಂದು ಪೈಲಟ್ ಇರುವಂತ ಭ್ರಮೆಗಳನ್ನು ಕೊಳ್ಳುತ್ತಾರೆ ಅವರು. ಆ ಒಂದು ಭ್ರಮೆ ಏನಂತ ಹೇಳಿದ್ರೆ ದೈತ್ಯ. 자이언트라는 착각은 어떤 거냐면 ಆ ಒಂದು ದೈತ್ಯ ಭ್ರಮೆ ಅಂದ್ರೆ ಏನಂತ ಗೊತ್ತಾ ನಿಮಗೆ? 자기가 착각에 딱 걸린 줄 알아요. ನಿನ್ ಗೊತ್ತು ನೀನ್ ಭ್ರಮೆ ಕೆಳಗಿದ್ದೀಯಾ ಅಂತ. 근데 비행기 안에 막 몇 초 사이에 뭐 생명이 오니까. ಯಾವಾಗ ನೀನು ವಿಮಾನದಲ್ಲಿ ಇರ್ತೀಯೋ ನಿನ್ನ ಜೀವಿತ ಮುಂದೆ ಹೋಗ್ತಿರುವಾಗ 자기가 위험 속에 있어요. ಆತನ ಅಪಾಯದಲ್ಲಿರುವಾಗ 자기가 스틱을 잡았어요. ಆತನ ಒಂದು ಕೋಲ್ ಹಿಡಿದುಕೊಂಡಿರುವಾಗ 스틱은 그냥 뭐 이렇게 움직이시는데 ಈ ರೀತಿಯಾಗಿ ಯಾರತ್ತೆಗೆ ಅಲ್ಲಾಡಿಸುತ್ತಾನೆ ಆತ. 어떤 자이언트가 자기 손을 꽉 잡고 있는 것처럼 스틱이 움직여지질 않아. ಮತ್ತೆ ಅಲ್ಲಿರುವಂತ ಒಂದು ಕೋಲ್ ಅಲ್ಲಾಡುವುದಿಲ್ಲ. ಆದ್ರೆ ಯಾವ್ದೋ ಒಂದು ದೈತ್ಯ ಹಿಡಿದುಕೊಂಡಿರಾಗಿರ್ತದೆ ಒಂದು ಪೈಲಟ್ ನ. 착각이라는 게 그런 ಅದನ್ನ ದೈತ್ಯ ಒಂದು ಭ್ರಮೆ ಅಂತ ಹೇಳ್ತಾರೆ. 겁이 나니까 ಅದನ್ನ ಬಹಳ ಭಯಪಡುತ್ತಾನೆ. 온 몸에 땀이 스틱이 움직여지질 않아. ಅದನ್ನ ಇಡೀ ದೇಹವೆಲ್ಲ ಕೂಡ ಬಹಳ ಬೆವುತ್ತಿರ್ತಾನೆ. ಅದನ್ನು ಕೂಡ ಒಂದು ಕಟ್ಟಿಗೆ ಅಲ್ಲಾಡಿಸಕ್ಕಾಗುದಿಲ್ಲ. ಮತ್ತೆ ವಿಮಾನ ಇನ್ನೂ ಅವರ ಸುತ್ತ ವೃತ್ತ ಹಾಕುತ್ತೆ ಆಕಾಶದಲ್ಲಿ. ಯಾವಾಗ ಎಲ್ಲವೂ ಕೂಡ ಇಂಧನ ಖಾಲಿ ಆಗುತ್ತೋ ಅದು ಕೆಳಗೆ ಹೋಗಿ ಬಿದ್ದು ಹೋಗಿ ಸತ್ತೋಗುತ್ತದೆ. ಆ ಒಂದು ಭ್ರಮೆಯಿಂದ ಅದನ್ನು ಬಿಡುಗಡೆಕೊಳ್ಳಕ್ಕಾಗಲ್ಲ. 정말 막 자기가 비행 착각에 걸린 줄 알고 ಆತನಿಗೆ ಗೊತ್ತು ಒಂದು ಭ್ರಮೆ ಕೆಳಗಿದ್ದೇನೆ ಅಂತ.
완전히 땀에 젖는데. ಆತನ ಇಡೀ ದೇಹವೆಲ್ಲೂ ಕೂಡ ಬೆವೆದುಕೊಂಡು ಸಿದ್ಧಾಗ್ತಿದೆ. 그래서 벗어날 만한 지혜가 없는 거예요. ಆದ್ರೆ ಅದನ್ನ ಜ್ಞಾನ ಇಲ್ಲ ಅದರಿಂದ ಮುರಿದುಕೊಂಡು ಹೊರ ಬರಲಿಕ್ಕೆ. 거기서 정말 어떻게 할 수가 없는 거예요. ಆ ಒಂದು ಸಮಯದ ಏನು ಕೂಡ ಮಾಡಕ್ಕಾಗಲ್ಲ ಅವನು. 스틱을 움직이고 싶어. ಆತನ ಇದ್ರು ಕೂಡ ಅಲ್ಲಾಡಿಸಿದ್ರು ಕೂಡ ಈ ರೀತಿಯಾಗಿ. 움직이면 잘못 죽을는지 모르기 때문에. ಆಗಿನ ತಪ್ಪ ಕಡೆ ಒಂದು ಕೂಡ ಮಾಡಿದ್ರೆ ಸತ್ತೋಗುತ್ತಾನೆ. 큰 거인이 자기 손을 꽉 잡고 있는 것처럼 움직일 수가 없는. ಆತನೊಂದುಕೊಳ್ಳುತ್ತಾನೆ, ಭ್ರಮೆಗೊಳ್ಳುತ್ತಾನೆ, ಯಾವುದೋ ಒಂದು ದೈತ್ಯನ ಹಿಡಿದುಕೊಂಡದಕ್ಕೋಸ್ಕರ ಆತನ ನಡೆಸಕ್ಕಾಗಲ್ಲ. 비행기는 그냥 공중을 선회하고. ಮತ್ತೆ ಆ ಒಂದು ವಿಮಾನ ಇಡೀ ಗಾಳಿಯಲ್ಲಿ ಕೂಡ ವೃತ್ತಾಗುತ್ತಿರುತ್ತದೆ. ಸ್ವಲ್ಪ ಸಮಯದ ಮೇಲೆ ಕೂಡ ಇಂಧನ ಖಾಲಿ ಆಗುತ್ತೆ. ಮತ್ತೆ ವಿಮಾನ ಕೆಳಗೆ ಬಿದ್ದು ಆತನ ಸತ್ತೋಗುತ್ತಾನೆ. ಆತನ ಏನ್ ಮಾಡಿದ ಅದಾದ್ಮೇಲೆ ಅದು ಬಹಳ ಒಂದು ಪ್ರಾಮುಖ್ಯತೆ. ರೇಡಿಯೋ ನೋಡುತ್ತಾನೆ. 내가 이런 비행 착각에 걸렸다. ನಾನು ಈ ರೀತಿಯಾಗಿ ಕೂಡ ಪೈಲಟಿಂಗ್ ಒಂದು ಭ್ರಮೆಯೊಳಗಿದ್ದೇನೆ. 내가 이거 어떻게 해야 하냐? ನಾನೇನ್ ಮಾಡ್ಬೇಕು? 내 상태가 이렇다. ಈ ಒಂದು ನನ್ನ ಒಂದು ಸ್ಥಿತಿಯಾಗಿದೆ ಈಗ. 좀 도와다오. ದಯವಿಟ್ಟು ಸಹಾಯ ಮಾಡುತ್ತೀರಾ? 그러면서 이제 지상에 있는 비행 착각을 푸는 전문가한테 무전을. ಮತ್ತೆ ಕೂಡ ಅಲ್ಲಿರುವಂತ ರೇಡಿಯೋ ಮಾಡ್ತಾನೆ. ಅದಾದ ಮೇಲೆ ಕೂಡ ಯಾರು ಬಹಳ ಅನುಭವ ಇರ್ತಾನೋ ಆ ಒಂದು ಭ್ರಮೆ ಒಳಗಿಂದ ಹೊರಗೆ ಬರಲಿಕ್ಕೆ. 네 상태가 어떠냐? ಕೇಳುತ್ತಾನೆ, ನಿನ್ನ ಒಂದು ಸ್ಥಿತಿ ಏನಾಗಿದೆ ಈಗ? 자이한테 걸렸지? ನೀನೊಂದು ದೈತ್ಯ ಕೆಳಗಿದೆಯಲ್ಲ? 틀림이 없어. ಹೌದು ನಿಜ. 자이한테 걸린 거야. ಹೌದು ನೀನು ದೈತ್ಯದ ಕೆಳಗಿದ್ದೀಯಾ? 숨을 몰아쉬어. ಈಗ ಆಳ ಒಂದು ಉಸಿರಾಟ ತಗೋ. 자, 숨을 크게 한번 쉬어봐. ಆಳದ ಉಸಿರಾಟ ತಗೋ ನೀನು. 그리고 너 지금 현재 위치 내가 볼 때 고도도 충분하고. ನಾನಂತೂ ಕೊಳ್ಳುತ್ತೀನಿ, ಎತ್ತರ ಸರಿಯಾಗಿದೆಯಾ? 너 정말 고도가 충분해. ನಿನ್ನ ಒಂದು ಎತ್ತರ ಸರಿಯಾಗಿದೆ. 주변에 산이 없어. ನಿನ್ನ ಪಕ್ಕದಲ್ಲಿ ಏನು ಕೂಡ ಇಲ್ಲ. 이걸 각도를 움직여봐. 괜찮아. ಅದಾದ ಮೇಲೆ ಆ ಒಂದು ಕೋಲನ್ನು ತೆಗೆದುಕೊಂಡು ಬೇರೆ ಒಂದು ಕೋಲಕ್ಕೆ ಅದನ್ನು ಪ್ರಯತ್ನ ಮಾಡು ಒಂದ್ಸರಿ ನೀನು. 그래서 밖에서 누군가가 지혜를 줘야. 그래서 ಯಾರಾದ್ರೂ ಕೂಡ ಹೊರಗಿಂದ ಆತನಿಗೆ ಜ್ಞಾನವನ್ನು ಕೊಡಬೇಕು. ಆಗ ಆತನು ಮುರಿಯಲ್ಪಡುತ್ತಾನೆ. ಅದರಿಂದ 왜냐하면 일단 비행 착각에 들어가면 자기가 거기서 벗어나지 못. ಯಾಕಂದ್ರೆ ಆ ಒಂದು ಭ್ರಮೆ ಒಳಗಾದ್ರೆ ನಿನ್ನನ್ನೇ ಮುರ್ಕೊಳಕ್ ಆಗುವುದಿಲ್ಲ. 전투기 조종사 가장 겁나는 비행 착각. ಮತ್ತೆ ಇರುವಂತಹ ಫೈಟರ್ ಜೆಟ್ ಅವರು ಕೂಡ ಬಹಳ ಒಂದು ಭಯ ಪಡುತ್ತಾರೆ ಆ ಒಂದು ಭ್ರಮೆ ಒಳಗಾದ್ರೆ. 훈련하지 않고 훈련하는 동안에는 ಈ ದಿನಗಳಲ್ಲೂ ಕೂಡ ತರಬೇತಿ ಹೋಗುವಾಗ ಅವರು 적기에 의해서 떨어질 확률이 거의 없는 거예요. ಅವರೆಲ್ಲರೂ ಕೂಡ ಏರ್ ಕ್ರಾಶ್ ಮಾಡುತ್ತಾರೆ ಅವರ ಒಂದು ಶತ್ರುಗಳಿಂದ. 고장이 나가지고 떨어질 확률도 거의 없는 거예요. ಯಾಕಂದ್ರೆ ಅನೇಕ ಸಾರಿ ಕೂಡ ಏರ್ ಕ್ರಾಶ್ ಆಗುತ್ತೆ. ಯಾಕಂದ್ರೆ ಅವೆಲ್ಲರೂ ಕೂಡ ವಿಮಾನ ಹೊಡೆದಾಗ ನಿಮಿತ್ತ 사람들 비행 사고가 ಜೆಟ್ ಅಲ್ಲಿರುವಂತ ಪೈಲಟ್ ಗಳಿಗೆ ಅನೇಕ ಸಾರಿ ಕೂಡ ಒಂದು ಅಪಘಾತ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಭ್ರಮೆ ಆಗುತ್ತೆ. ಅದಕ್ಕೋಸ್ಕರ 옆으로 뒤집어가도 전혀 자기가 옆으로 뒤집어가는지 못 느낀다고. ಮತ್ತೆ ಜೆಟ್ ಅಲ್ಲಿರುವಂತ ಪೈಲಟ್ ಗಳು ಕೆಳಗೂ ಮೇಲೆ ಹೋಗುತ್ತಿದ್ರು ಕೂಡ ಅವ್ರಿಗೆ ಏನು ಅನಿಸುವುದಿಲ್ಲ. ಇನ್ನು 여기 정도는 적어도 시속 1000km를 달릴 수가 있죠. ಮತ್ತೆ ಪ್ಯಾಸೆಂಜರ್ ಇರುವಂತ ಒಂದು ವಿಮಾನ 1000 ಕಿಲೋಮೀಟರ್ ಹೋಗುತ್ತೆ ಒಂದು ಗಂಟೆಗೆ. 시속 1000km 달 때 기울어지면 그 금방 느껴. ಯಾವಾಗ 1000 ಒಂದು ವೇಗದಲ್ಲಿ ಹೋಗಲು ಕೂಡ ವಿಮಾನ ಈ ರೀತಿಯಾಗಿ ಎಲ್ಲಾಡಿದ್ರೆ ಗೊತ್ತಾಗುತ್ತೆ ಏನಾಗುತ್ತಿದೆ ಅಂತ. 훨씬 빠르게 음속보다 빠르게 달리게. ಮತ್ತೆ ಆ ಒಂದು ಪೈಲಟ್ ಜೆಟ್ ಕೂಡ ಎಷ್ಟು ಬೇಗ ಹೋಗುತ್ತೆ ಅಂತ ಹೇಳಿದ್ರೆ ಶಬ್ದಕ್ಕಿಂತ ಬೇಗ ಹೋಗುತ್ತೆ ಜೋರಾಗಿ. 옆으로 기울어져 날라도 그걸 전혀 느끼지. ಮತ್ತೆ ಆ ಒಂದು ವಿಮಾನ ಈ ರೀತಿಯಾಗಿ ಆಗುತ್ತಿದ್ರು ಕೂಡ ಆತನ ಅನುಭವಿಸುವುದಿಲ್ಲ ಈ ರೀತಿಯಾಗಿ. ಮತ್ತೆ ಆ ಒಂದು ವಿಮಾನ ಕೆಳಗು ಮೇಲಾದ್ರೂ ಕೂಡ ಆತನಿಗೆ ಅನುಭವ ಆಗುವುದಿಲ್ಲ. 비행 착각에 걸렸을 때 ಯಾವಾಗ ಅವರೆಲ್ಲರೂ ಕೂಡ ಒಂದು ಭ್ರಮೆ ಒಳಗೆ ಹೋಗುತ್ತಾರೋ 거기서 벗어날 수가 ಆಗ ಅವರೆಲ್ಲರೂ ಕೂಡ ಅದರಿಂದ ಮುರಿಯಲ್ಪಡುವುದಿಲ್ಲ. 누구에겐가 도움이 ಅವ್ರು ಯಾರಾದ್ರೂ ಕೂಡ ಬೇರೆಯವರಿಂದ ಒಂದು ಸಹಾಯ ಹೊಂದಿಕೊಳ್ಳಬೇಕು. ಅವರಿಗೆ ಜ್ಞಾನ ಬೇಕು. 여러분 우리 인간들은 죄의 착각에 빠져버렸어. ನಾವು ಮನುಷ್ಯರು ಪಾಪದ ಭ್ರಮೆ ಕೆಳಗೆ ಬಿದ್ದುಬಿಟ್ಟಿದ್ದೇವೆ. 여러분 거기서 벗어날 수가 없는. ನಾವು ಅದರಿಂದ ಮುರಿದುಕೊಳ್ಳಕ್ಕಾಗುವುದಿಲ್ಲ. 자기들 죄를 안 지을 수 없고 계속 죄를 지으면서 ಮತ್ತೆ ನಾವು ಏನು ಕೂಡ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಿರಂತರ ಪಾಪ ಮಾಡುತ್ತೇವೆ. 그러나 죄를 안 지으려고 발버둥을 친다는 거야. ನಾವು ಮತ್ತೆ ಬಹಳ ಒದ್ದಾಡುತ್ತೇವೆ ಪಾಪ ಮಾಡದಂತೆ. 내가 막 착하게 하려고 애를 쓰. ಮತ್ತೆ ನಾವು ಕಷ್ಟಪಟ್ಟು ಕೆಲಸ ಒಳ್ಳೆ ಮನುಷ್ಯರಾಗಬೇಕು ಅಂತ ಬಹಳ ಬೆವತ್ತು ಮತ್ತೆ ಬಹಳ ಕಷ್ಟ ಪಡುತ್ತೇವೆ. ಇನ್ನು 정말 내가 막 남을 위해서 일하려고 애를 쓰고 ಮತ್ತೆ ಕೂಡ ಬಹಳ ಪ್ರಯತ್ನ ಪಡುತ್ತೆ ಇನ್ನೊಬ್ಬರಿಗೂ ಸೇವೆ ಮಾಡಬೇಕು ಅಂತ. 기도하려고 애를 쓰는. ಮತ್ತೆ ಪ್ರಾರ್ಥನೆ ಮಾಡಕ್ಕೂ ಕೂಡ ಕೆಲಸ ಮಾಡುತ್ತೇವೆ. ಎಲ್ಲಿ 착각 안에서 그렇게 ಇವೆಲ್ಲವೂ ಕೂಡ ಎಲ್ಲಿ ಮಾಡುತ್ತೆ? ಒಂದು ಭ್ರಮೆಯ ಕೆಳಗೆ ಮಾಡುತ್ತೆ. ನೀನು 착각을 벗어나야 하는데 ಆ ಒಂದು ಭ್ರಮೆಯಿಂದ ನೀನು ಬಿಡುಗಡೆ ಹೊಂದಿಕೊಳ್ಳಬೇಕು. 무슨 일을 해도 착각 안에 있는 거야. ನೀನೇನೆಲ್ಲ ಕೂಡ ಮಾಡಿದ್ರು ನಿನ್ನ ಒಂದು ಭ್ರಮೆ ಕೆಳಗಿದ್ದೀಯಾ. 거기서 벗어나는 게 중요해. ಬಹಳ ಪ್ರಮುಖ ಸಂಗತಿ ಏನಿದೆ ಅದರಿಂದ ಬಿಡುಗಡೆ ಹೊಂದಿಕೊಳ್ಳಬೇಕು ನೀನು. 벗어나기 위해서 ಅದರಿಂದ ಮುರಿಯಲ್ಪಟ್ಟು ಬಿಡುಗಡೆ ಹೊಂದಿಕೊಳ್ಳಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ನಾವು? 여러분 다른 부분에서부터의 도움이 필요한 거예요. ನಮ್ಗೆ ಯಾರಾದ್ರೂ ಕೂಡ ಬೇರೆಯಿಂದ ಸಹಾಯ ಬೇಕು. 자 여기서 이제 아담은 선악한 나무 열매를 먹었습니다. ಆದಮ ಒಳ್ಳೆ ಮತ್ತೆ ಕೆಟ್ಟದರ ಹಣ್ಣನ್ನು ತಿಂದನು. 그리고 그 마음에 지혜가 왔습니다. ಆತನ ಹೃದಯಕ್ಕೆ ಜ್ಞಾನ ಬಂತು. 그 지혜가 자기가 벌거벗고 있는 사실을 깨우쳐. ಆ ಒಂದು ಜ್ಞಾನ ಮಾಡಿತ್ತು ಆತನು ಬೆತ್ತಲೆ ಆಗಿದ್ದಾನೆ ಅಂತ ಮಾಡಿತ್ತು ತೋರಿಸಿತ್ತು. 그 벌거벗는 걸 해결하려고 그들이 한 건 기껏 무화과 나무 잎으로 치마를 만드는. ಮತ್ತೆ ಆ ಒಂದು ಬೆತ್ತಲೆತನ ಅವರು ಮುಚ್ಚಿಕೊಳ್ಳೋದಕ್ಕೋಸ್ಕರ ಆ ಒಂದು ಅಂಜೂರದಲ್ಲಿ ಹುಟ್ಟಿಕೊಂಡರು. 자 그들이 두려웠지요. ಅವರು ಬಹಳ ಭಯಪಟ್ಟಿದ್ದಾರೆ. 그 말하기를 내가
벗었으므로 두려워하여 숨었나요? ಆತನು ಹೇಳುತ್ತಾನೆ, ನಾನು ಬೆತ್ತಲೆಯಾಗಿರುವ ನಿಮಿತ್ತ ನನ್ನ ದ್ವೇಷ ಮಾಡುತ್ತೇನೆ, ಅದಕ್ಕೋಸ್ಕರ ನಾನು ಬಚ್ಚಿಕೊಂಡಿದ್ದೇನೆ. 그들이 하나님 앞에 두려움이 왔는데 ದೇವರ ಮುಂದೆ ಅವರಿಗೆ ಭಯ ಬಂತು. 여러분 그들이 만든 무화과나무도 최선책이 아니고 ಆದ್ರೆ ಅಂಜೂರದ ಮೇಲದ ಎಲೆಗಳು ಅವರಿಗೆ ಒಂದು ಉತ್ತಮ ಒಂದು ಆಯ್ಕೆ ಅಲ್ಲ. 두려워서 동산 나무그늘 숨은 자체도 최선책은 아닙니다. ಆದ್ರೆ ಅದು ಕೂಡ ಸಂಜೆ ಒಂದು ತಂಗಾಳಿಯಲ್ಲಿ ಕೂಡ ಅವರು ಬಚ್ಚಿಕೊಂಡಿದ್ದಾರೆ, ಅದು ಕೂಡ ಒಂದು ಉತ್ತಮದಲ್ಲ. 방법이 없기 때문에 ಯಾಕಂದ್ರೆ ಅವ್ರಿಗೆ ಯಾವುದೇ ಬೇರೆ ಮಾರ್ಗ ಇರಲಿಲ್ಲ. 그렇게 하는 것뿐이지. ಅವ್ರು ಒಂದೇ ಅದನ್ನು ಮಾಡಬೇಕಷ್ಟೇ. 그게 올바른 길이라서 그렇게 하는 건 아니라는 것이죠. ಯಾಕಂದ್ರೆ ಈ ರೀತಿಯಾಗಿ ಅವ್ರು ಮಾಡೋದಿಲ್ಲ, ಯಾಕಂದ್ರೆ ಅದು ಕ್ರಮ ಅಂದುಕೊಳ್ಳಲ್ಲ ಅವರು. 신앙도 그렇습니다. ಅದೇ ರೀತಿಯಾಗಿ ಕೂಡ ಆತ್ಮಜೀವಿತದೊಂದಿಗೆ 대부분 사람들 신앙생활을 착하게 살려고 ಅನೇಕ ಜನರು ಕೂಡ ಆತ್ಮಜೀವಿತದಲ್ಲಿ ಕೂಡ ಬಹಳ ಪ್ರಯತ್ನ ಪಡುತ್ತಾರೆ ಒಳ್ಳೆಯದಾಗಿರ್ಲಿಕ್ಕೆ, ಮತ್ತೆ ಬಹಳ ಕಷ್ಟ ಪಡುತ್ತಾರೆ ಪಾಪ ಮಾಡದಂತೆ, ಬಹಳಷ್ಟು ಕಷ್ಟ ಪಡುತ್ತಾರೆ ಕೈಗೊಂಡು ಆಜ್ಞೆಗಳು ಕೈಗೊಂಡು ನಡೀಲಿಕ್ಕೆ. 최선책은 아닙니다. ಆದ್ರೆ ನಿಜವಾಗಿ ಕೂಡ ಅದು ಉತ್ತಮವಾದ ಆಯ್ಕೆ ಅಲ್ಲ. ಅದು 방법이 없는 사람들이 하는 길입니다. ಅದಕ್ಕೋಸ್ಕರ ಮನುಷ್ಯರೇನು ಕೂಡ ಮಾಡಕ್ಕಾಗುದಿಲ್ಲ, ಅದಕ್ಕೋಸ್ಕರ ಅದು ಪ್ರಯತ್ನ ಮಾಡುತ್ತಾರೆ ಮನುಷ್ಯರು. ಜನರು ಯಾರೆಲ್ಲ ಕೂಡ ಪಾಪ ಮಾಡಿದ್ದಾರೋ, 다른 방법이 없을 때 ಯಾವ ಬೇರೆ ಒಂದು ಯಾವುದೇ ಮಾರ್ಗ ಇರೋಲ್ಲೋ ಅವರು ಒಳ್ಳೆ ಜನರಾಗಿ ನೋಡಲು ಜೀವಿಸಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಅವರು ಪಾಪ ಅರ್ಥ ಮಾಡಿಕೊಳ್ಳುತ್ತಾರೆ, ಮತ್ತೆ ಪ್ರಯತ್ನ ಪಡುತ್ತಾರೆ, ಮತ್ತೆ ಅವರು ಪ್ರಯತ್ನ ಮಾಡುತ್ತಾರೆ ಕೈಗೊಂಡು ನೋಡಲಿಕ್ಕೆ, ಮತ್ತೆ ಅವರು ಪ್ರಯತ್ನ ಮಾಡುತ್ತಾರೆ ಪಾಪ ಮಾಡದಂತೆ. ಅದು ಉತ್ತಮವಾದ ಒಂದು ಆಯ್ಕೆ ಅಲ್ಲ. ಎಲ್ಲರೂ ಅದು ನಿಮ್ಗೆ ಯಾವುದೇ ಕೂಡ ತರ ಸಹಾಯ ಮಾಡುವುದಿಲ್ಲ. ಸಮಸ್ಯೆ ಏನಂತ ಹೇಳಿದ್ರೆ ಅದು ಯಾವುದೇ ಮಾರ್ಗ ಇಲ್ಲ, ಅದಕ್ಕೋಸ್ಕರ ಅವರು ಅದರಲ್ಲಿ ಬಿದ್ದು ಬಿಡುತ್ತಾರೆ. 마치 그 비행 착각에 빠져 있는 건 마찬가지. ಹೇಗೆ ಅವರೆಲ್ಲರೂ ಕೂಡ ಪೈಲಟ್ಗೆ ಒಂದು ಭ್ರಮೆ ಒಳಗೆ ಬಿದ್ರು ಅದೇ ರೀತಿಯಲ್ಲಿ. 그렇기 때문에 그인 다른 어떤 부분에서부터 자기보다 더 큰 어떤 지혜를 가진 지혜의 ಅದಕ್ಕೋಸ್ಕರ ಅವರು ತಮಗಿಂತ ಬುದ್ಧಿವಂತರನ್ನು ಕೂಡ ನೋಡಿಕೊಂಡು ಅವರಿಂದ ಜ್ಞಾನವನ್ನು ತೆಗೆದುಕೊಳ್ಳಬೇಕು, ಅವರಿಂದ ಹೊಂದಿಕೊಳ್ಳಬೇಕು. ಪಾಪದ ಬಿಡುಕೊಂಡು ಹೊಂದಿಕೊಳ್ಳುವಂತ ಮುರಿಯಲ್ಪಡುವುದಕ್ಕಂತ ಬಲ ದೇವರೊಳಗಿದೆ. ದೇವರೇ, ನಾನು ಒಳ್ಳೆದ ಮತ್ತೆ ಕೆಟ್ಟದ್ರ ಹಣ್ಣನ್ನು ತಿಂದೆ, ನಾನು ನನ್ನ ಕಣ್ಣುಗಳು ತೆರಲ್ಪಟ್ಟಿದ್ದಾವೆ, ನಾನು ಬೆತ್ತಲೆ ಆಗಿದ್ದೇನೆ. ದೇವರೇ, ನಾನೇನು ಮಾಡಬೇಕು? ದೇವರೇ, ಸ್ವಲ್ಪ ಸಹಾಯ ಮಾಡು. ಆ ರೀತಿಯಾಗಿ ಮುಂದೆ ಹೋಗುವುದು ಅದು ಸರಿ ಅಲ್ವಾ ಮಾಡೋದು? ಆದ್ರೆ ಮನುಷ್ಯರೆಲ್ಲರೂ ಕೂಡ ಹೋಗಿ ಅವರು ಆ ಒಂದು ಮರದ ಹಿಂದೆ ಹೋಗಿ ಬಚ್ಚಿಕೊಂಡರು. ಅವರು ಸಹಾಯ ಮಾಡಲಿಲ್ಲ, ಅದು ತಾತ್ಕಾಲಿಕವಾಗಿ ಬಚ್ಚಿಕೊಂಡಿದ್ರು ಅಷ್ಟೇ. ಅವ್ರು ತಮ್ಮ ತಾವು ಬಚ್ಚಿಕೊಂಡಿದ್ದರು. ಅನೇಕರು ಕೂಡ ಈ ರೀತಿಯಾಗಿ ಮಾರ್ಗದಲ್ಲಿ ತಮ್ಮ ಆತ್ಮ ಜೀವಿತ ನಡೆಸುತ್ತಾರೆ. ಕೊನೆಯದಾಗಿ ಅವರೆಲ್ಲರೂ ಕೂಡ ನಾಶ ಆಗುತ್ತಾರೆ. ಕೊನೆಯದಾಗಿ ಅವರೆಲ್ಲರೂ ಕೂಡ ಶಾಪ ಹೊಂದಿಕೊಳ್ಳುತ್ತಾರೆ. ಮತ್ತೆ ಅವರೆಲ್ಲರೂ ಕೂಡ ತಮ್ಮನ್ನು ತಾವು ಸತ್ತೋಗುತ್ತಾರೆ. ಆ ಒಂದು ಮನುಷ್ಯರು ದೇವರ ಮುಂದೆ ಬರಬೇಕು. ಆದ್ರೆ ದೇವರು ಅವ್ರಿಗೋಸ್ಕರ ಹುಡುಕೊಂಡು ಬರುತ್ತಾ ಇದ್ದಾನೆ. ಒಂದಿನ ನಾನು ಯೋಹಾನ ಪತ್ರಿಕೆ ಓದಿದೆ. ನಾನು ಯೋಹಾನ ಪತ್ರಿಕೆ ಓದುವಾಗ ನನಗೆ ಅದ್ಭುತವಾದ ಸಂಗತಿ ಅರ್ಥ ಮಾಡಿಕೊಂಡೆ. ಯೋಹಾನ 3ನೇ ಅಧ್ಯಾಯದಲ್ಲಿ ನಿಕೋದೇಮಸ್ ಕೂಡ ಯೇಸು ನೋಡಲಿಕ್ಕೆ ಬರುತ್ತಾನೆ. 많지 않았습니다. ಯಾವಾಗ ಸತ್ಯವೇದ ನೋಡಿದ್ರು ಅನೇಕ ಜನರು ಕೂಡ ಬರಲಿಲ್ಲ ಯೇಸು ಸ್ವಾಮಿ ನೋಡಲಿಕ್ಕೆ. 요한복음 3장에 니고데모가 예수님을 찾아왔어요. ಆದ್ರೆ ಯೋಹಾನ 3ನೇ ಅಧ್ಯಾಯದಲ್ಲಿ ನಿಕೋದೇಮಸನು ಬಂದ ಯೇಸು ನೋಡಲಿಕ್ಕೆ. 요한복음 4장에 사마리 여자는 예수님이 찾아왔어요. ಯೋಹಾನ 4ನೇ ಅಧ್ಯಾಯದಲ್ಲಿ ಯೇಸು ಬಂದನು ಒಂದು ಸಮಾರ್ಯ ಸ್ತ್ರೀ ಹತ್ರ, ಒಂದು ಕೊಳದ ಒಂದು ಬಾವಿ ಹತ್ರ. 요한복음 5장 38년 된 병자 예수님이. ಯೋಹಾನ 5ನೇ ಅಧ್ಯಾಯದಲ್ಲಿ ಯೇಸು ಹೋದನು ಒಂದು 38 ವರ್ಷ ರೋಗ ಬಿದ್ದಂತ ಮನುಷ್ಯನ ಹತ್ರ. 예수님이 찾아온 사람이 있고 우리가 찾아 나선 사람이. ಮತ್ತೆ ಕೆಲವೊಂದು ಜನರು ಕೂಡ ಯೇಸುವನ್ನು ನೋಡಕ್ ಹೋದರು, ಕೆಲವೊಂದು ಜನ ಯೇಸು ಅವರನ್ನು ನೋಡಕ್ ಹೋದನು. 너무너무 재미있는 거는 요한복음 3장에서 니고데모는 전혀 변화가. ಅದ್ಭುತ ಸಂಗತಿ ಅಂತ ಹೇಳಿದ್ರೆ ಯೋಹಾನ 3ನೇ ಅಧ್ಯಾಯದಲ್ಲಿ ನಿಕೋದೇಮಸನು ಯಾವುದೇ ತರಹದ ಬದಲಾವಣೆ ಹೊಂದಿಕೊಳ್ಳಲಿಲ್ಲ. ಸಮಾರಿಯ ಯಜಾ도 ಬೆನೆ. ಯೋಹಾನ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀ ಬದಲಾವಣೆ ಆದಳು. ಮತ್ತೆ 38 ವರ್ಷದಲ್ಲಿ ಬಿದ್ದಂತ ಒಂದು ಮನುಷ್ಯನು, ರೋಗದಲ್ಲಿ ಬಿದ್ದಂತ ಮನುಷ್ಯನು ಕೂಡ ಗುಣವಾದನು. ಮತ್ತೆ ಬಿಜಲ್ಸಕ್ಕೆ ಬಿದ್ದ ಸ್ತ್ರೀ ಕೂಡ ಮರಣದಿಂದ ಪಾರಾದಳು. ಕುರುಡನಾದ ಮನುಷ್ಯನು ಕೂಡ ಆತನು ಬದಲಾದನು. ಮತ್ತೆ ಸತ್ತಂತ ಲಾಜರು ಕೂಡ ಬದಲಾದನು. 변하지 않는 사람 단 한 사람 있는데. ಆದ್ರೆ ಒಬ್ಬ ಮನುಷ್ಯ ಅದು ಬದಲಾಗಲಿಲ್ಲ. ಆತನು ಯಾರು? ನಿಕೋದೇಮಸ್. 예수님을 찾아 나섰다. ಆತನು ದೇವರು ಯೇಸು ನೋಡಲಿಕ್ಕೆ ಹೋದನು. 자기가 예수님을 찾아 나섰다. ಆತನು ಕಾಲಿಟ್ಟು ಹೋದನು ಯೇಸು ನೋಡಲಿಕ್ಕೆ. 자기가 아직 예수님 찾을 만한 힘이 있고 자기를 의지한 남. ಆದ್ರೆ ಅವನಿಗೆ ಅಧಿಕಾರ ಇಲ್ಲ ಹೋಗಿ ಯೇಸು ನೋಡಲಿಕ್ಕೆ, ಆದ್ರೆ ಹೃದಯ ಇದೆ ಅಲ್ಲಿ ಹೋಗಿ ನೋಡಲಿಕ್ಕೆ. ಸುನಗ ನಾಮು 열매를 따면 어떤 방법이 없어. ಆದ್ರೆ ಆದಾಮ ಮತ್ತೆ ಹವ್ವ ಅವರಿಬ್ಬರು ಕೂಡ ಹಣ್ಣು ತಿಂದಾದ್ಮೇಲೆ ಇವರು ಕೂಡ ಮಾಡಲಿಕ್ಕಿಲ್ಲ ಅವರಿಗೆ. 아담과 하와를 찾아 나서신 것이다. ದೇವರು ಆದಾಮ ಮತ್ತೆ ಹವ್ವನು ನೋಡಲಿಕ್ಕೆ ಹೋದನು. 아담아, 네가 어디에 있느냐? ಆದಾಮನೇ, ನೀನ್ ಎಲ್ಲಿದ್ದೀಯಾ?
제가 아까도 얘기했지만 저는 제가 구원을 받고 지금까지 지내오면서 내 마음에 느낀 게 뭐냐면 ಅದಕ್ಕಿಂತ ಮುಂಚೆ ಹೇಳಿದ್ದೆ ನಾನು ಇಲ್ಲಿಗೂ ರಕ್ಷಣೆ ಹೊಂದಿಕೊಂಡಿದ್ದೆ ನಾನೇನು ಅನಿಸುತ್ತೆ ಅಂತ ಹೇಳಿದ್ರೆ 내가 구원을 받게 된 건 내가 뭘 했기 때문에가 아니란 걸 알았어. ನನಗೆ ಗೊತ್ತಾಯ್ತು ನಾನು ರಕ್ಷಣೆ ಹೊಂದಿಕೊಂಡಿದ್ದು ನಾನೇನೋ ಮಾಡಿದರೆ ಅಂತ ಅಲ್ಲ. 하나님이 나를 찾아 나오신 것이라는 걸 알았어. ಯಾಕಂದ್ರೆ ನನಗೆ ಗೊತ್ತಾಯ್ತು ದೇವರು ನನಗೋಸ್ಕರ ಹುಡುಕೊಂಡು ನೋಡಲಿಕ್ಕೆ ಬಂದನು ಅಂತ. 하나님이 나를 구원받도록 이렇게 이끌어 오셨다는 사실을 저는 깨닫게 ಮತ್ತೆ ನನಗೆ ಗೊತ್ತಾಯ್ತು ದೇವರು ನನ್ನ ನಡೆಸಿದಕ್ಕೋಸ್ಕರ ನಾನು ರಕ್ಷಣೆ ಹೊಂದಿಕೊಂಡಿದ್ದೇನೆ ಅಂತ. 하나님이 정말 나를 위해서 이렇게 나를 찾아오셨고. ನನಗೋಸ್ಕರ ದೇವರು ನನಗೋಸ್ಕರ ಹುಡುಕೊಂಡು ನೋಡಿಕೊಂಡು ಬರುತ್ತಿದ್ದಾರೆ. 나를 이렇게 구원 안으로 몰아왔고. ಆತನು ಈ ರೀತಿಯಾಗಿ ನಡೆಸಿದವನು ನನ್ನ ರಕ್ಷಣೆ ಹೊಂದಿಕೊಳ್ಳೋದಕ್ಕೋಸ್ಕರ. 나로 말미암아 되어진 것이 아니구나. ಇದು ನನ್ನಿಂದ ಆಗಿಲ್ಲ. 정말 참 감사한 건 여호와 하나님이 아담을 부르고 그에게 네가 어디 있느냐. ಕೃತಜ್ಞತೆಯುಳ್ಳ ಸಂಗತಿ ಏನಂತ ಹೇಳಿದ್ರೆ ದೇವರು ಆದಮನ್ನು ಕರೀತಾನೆ ಎಲ್ಲಿದ್ದೀಯಾ ನೀನು ಅಂತ. 이제 내가 뭘 부지런하고 열심히 해서가 아니라 ನಾನೆಲ್ಲ ಏನೋ ವೈರಾಗಿ ಕೆಲಸ ಮಾಡುತ್ತಾ ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಲ್ಲ. 하나님이 나에게 일을 하셔서. ಆದ್ರೆ ದೇವ್ರು ನನ್ನ ಮೇಲೆ ಕೆಲಸ ಮಾಡುವುದು. 내가 무슨 노력해서 구원을 받으려고 하는 게 아니고. ನನ್ನ ಕಷ್ಟಪಡಬೇಕಾಗಿಲ್ಲ ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ. 하나님이 나에게 무슨 일을 하시도록. ಆಗ ದೇವ್ರು ನನ್ನ ಮೇಲೆ ಕೆಲಸ ಮಾಡುತ್ತಾನೆ. 우리 인간이 한 일은 선악과를 따먹는 일밖에 아니야. ನಾವು ಮಾಡುವಂತ ಮನುಷ್ಯರು ಒಂದು ಕೆಲಸಗಳು ಒಳ್ಳೆಯದು ಮತ್ತೆ ಕೆಟ್ಟರಿಂದ ಬಂದಂತದ್ದು. 우리 인간이 아니라 하나님은 그저 대적하는 일밖에 없어. ನಾವು ಮನುಷ್ಯರು ಮಾಡುವುದು ದೇವರು ಅದು ವಿರುದ್ಧ ಹೋಗುತ್ತೇವೆ. 근데 이제 우리 하나님이 우리 속에 와서 일을 하시면 ಯಾವಾಗ ದೇವರು ಬಂದ ಮೇಲೆ ಕೆಲಸ ಮಾಡುತ್ತಾನೋ 하나님 우리 속에 일하시도록 우리 자신을 하나님에게 내 맡겨놓으면 ಯಾವಾಗ ನಾವು ದೇವರಲ್ಲಿ ಜೀವಿಸಿದ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ನಡೆಸುತ್ತಾನೆ. 하나님께 놀랍게 우리 속에 능력으로 일을 하실 거라는 거죠. ಅದ್ಭುತವಾಗಿ ದೇವರು ನಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡುತ್ತಾನೆ. 하나님 우리 속에 능력으로 일을 하시면 ಅದ್ಭುತವಾಗಿ ದೇವರು ನಮ್ಮಲ್ಲಿ ಬಹಳ ಬಲವಾಗಿ ಕಾರ್ಯ ಮಾಡುತ್ತಾನೆ. 더러운 죄를 하나님이 씻으면 뭐가 문제가 되겠느냐. ದೇವರು ನಮ್ಮ ಒಂದು ಹೊಲಸಾಗಿರುವಂತ ಪಾಪ ನೋಡಿದ್ರೆ ಏನಾಗುತ್ತೆ. 우리가 어려운 문제 하나님이 해결하면 뭐가 문제가 되겠느냐. ದೇವರು ನಮ್ಮ ಸಮಸ್ಯೆ ಕುರಿತಾಗಿ ಅದನ್ನ ಜವಾಬ್ದಾರಿ ವಹಿಸಿಕೊಂಡ್ರೆ ಏನಾಗುತ್ತೆ ಆ ಒಂದು ಸಮಸ್ಯೆಯಿಂದ. 하나님이 일하시면 뭐가 문제가 ನೀವು ನಮ್ಮಲ್ಲೆಲ್ಲರೂ ಕೂಡ ರೋಗ ಇದ್ರೂ ಕೂಡ ಆ ಒಂದು ರೋಗಕ್ಕೋಸ್ಕರ ಕಾರ್ಯ ಮಾಡಿದ್ರೆ ಏನಾಗುತ್ತದೆ. 하나님이 우리 속에 일하실 수 있는 기회를 드리는 게 아니라 우리가 일을 하기 위해 열심히 하나님의 기회를 빼앗고 있다는 것입니다. ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ನಾವು ದೇವರಿಗೆ ಅವಕಾಶ ಕೊಡುವುದಿಲ್ಲ. ಆದ್ರೆ ಆ ಅವಕಾಶ ತೆಗೆದುಕೊಂಡು ನಾವೇ ಸರಿ ಮಾಡಲಿಕ್ಕೆ ಹೋಗುತ್ತೇವೆ. 그 일이 우리가 하는 일이 됐지 하나님이 하신 일이 될 수가 없다는 ಆದ್ರೆ ನಾವು ಕೊನೆ ಮುಗಿಯುತ್ತೆ ನಾವು ಮಾಡೋದ್ರ ಕುರಿತಾಗಿ. ಆದ್ರೆ ದೇವರು ಏನು ಕೂಡ ಅಲ್ಲಿ ಮಾಡಕ್ಕಾಗುವುದಿಲ್ಲ. 하나님이 우리 속에 능력으로 일을 하신다. ದೇವರು ಬಲವಾಗಿ ತನ್ನ ಒಂದು ಅಧಿಕಾರದಿಂದ ನಮ್ಮಲ್ಲಿ ಕಾರ್ಯ ಮಾಡುವಾಗ 우리가 병든 게 문제가 아니고 ನಮಗೆ ಯಾವುದೇ ರೋಗ ಕೂಡ ಸಮಸ್ಯೆ ಅಲ್ಲ. 죄가 있는 게 문제가 아니라는 것입니다. ಪಾಪ ಇರುವುದು ಕೂಡ ಸಮಸ್ಯೆ ಇಲ್ಲ. 가늠하다 잡혀 돌에 맞아 죽기 위하여 끌려가고 있었지만 ವಿಭಿಚಾರಕ್ಕೆ ಬಿದ್ದ ಸ್ತ್ರೀ ಅವನು ಎಳೆದುಕೊಂಡು ಬಂದರು ಕಲೆ ಸಾಯಿಸಬೇಕು ಅಂತ. 그 문제를 해결하는 그게 아무런 문제가 되지. ಯೇಸು ಅವಳಿಗೋಸ್ಕರ ಅವನ ಸಮಸ್ಯೆಯನ್ನು ತೆಗೆದುಕೊಂಡನು. ಆ ಒಂದು ಸಮಸ್ಯೆ ಅವಳಿಗೆ ಏನು ಕೂಡ ಆಗಿರಲಿಲ್ಲ. 없는 것처럼 보였지만 ಅಲ್ಲೂ ಕಾಣಿಸುತ್ತೆ ಯಾವುದೇ ತರದ ಮಾರ್ಗ ಇಲ್ಲ ಅಂತ. 그 일을 맡으니 너무 아름답게 일을 처리해 주시더라고요. ಯಾವಾಗ ಯೇಸು ಜವಾಬ್ದಾರಿ ತೆಗೆದುಕೊಂಡು ನೋಡುತ್ತೇವೆ ಆ ಒಂದು ಸಮಸ್ಯೆ ಸುಂದರವಾಗಿ ಅದನ್ನು ತೆಗೆದುಕೊಂಡನು ಅಂತ. 하나님을 믿는 믿음이란 게 바로 그런 것입니다. ಅದು ನಿಜವಾದ ನಂಬಿಕೆ. ದೇವರು ನಂಬುವುದು. 마음껏 우리 속에 일할 수 있도록 그에게 기회를 드리는 ದೇವರಿಗೆ ಒಂದು ಅವಕಾಶ ಕೊಡು ನಮ್ಮ ಜೀವಿತದಲ್ಲಿ ಆರಾಮಾಗಿ ಕೂಡ ಕೆಲಸ ಮಾಡಲಿಕ್ಕೆ. 정말 당신의 마음대로 하십시오. ದೇವರೇ ನಿನ್ನ ಹೃದಯ ಆ ರೀತಿಯಾಗಿ ಮಾಡು. 내가 하는 모든 게 잘못된 무익한 사실을 ತಿಳಿದುಕೊಳ್ಳೋದು ನಾನೆಲ್ಲವೂ ಕೂಡ ಏನ್ ಮಾಡ್ತೇನೆ ಅದೆಲ್ಲ ಕೂಡ ತಪ್ಪು ಮತ್ತು ಅದನ್ನೆಲ್ಲವೂ ಕೂಡ ತಪ್ಪು ಅಂತ ತಿಳ್ಕೊಳ್ಳೋದೆ. 사실을 깨닫는 게 굉장히 어려워. ಆದ್ರೆ ಬಹಳದು ಕಷ್ಟ ಮನುಷ್ಯರು ಅದನ್ನು ತಿಳಿದುಕೊಳ್ಳಲಿಕ್ಕೆ. 그래서 자꾸 내가 뭘 하면 될 것 같은 그런 착각에 ನಾವೆಲ್ಲ ವಂಚಿಸಲ್ಪಟ್ಟು ನಾವೆಲ್ಲ ಕೂಡ ಬೆಂಬಲವಾಗುತ್ತೇವೆ. ಅದಕ್ಕೋಸ್ಕರ ಸೈತಾನ ವಂಚಿಸುತ್ತಾನೆ ಒಳ್ಳೇದು ಮಾಡಬಹುದು ಅಂತ. 율법을 지키면 안 되냐. ನಾವೇನ್ ಮಾಡ್ಬೇಕು ಅವೆಲ್ಲ ಕೂಡ ಆಜ್ಞೆ ಕೈಗೊಂಡು ನಡಿಬೇಕಲ್ವಾ. 기도하면 되지. ಪ್ರಾರ್ಥನೆ ಮಾಡ್ಬೇಕಲ್ವಾ. 열심히 성경 읽으면 되지. ಸತ್ಯವೇದ ಓದ್ಬೇಕಲ್ಲ. 죄를 짓지 않으면 되지. ಪಾಪ ಮಾಡಬಾರ್ದಲ್ಲ. 주일 예배 참석하면 되지. ಪ್ರತಿದಿನ ಭಾನುವಾರದ ಕೂಟಕ್ಕೆ ಹೋಗ್ಬೇಕಲ್ಲ. 그런 자기를 믿는 마음을 가지고 하면 될 것 같은 착각에 빠진다. ಮನುಷ್ಯರೆಲ್ಲರೂ ಕೂಡ ಈ ಒಂದು ಆಲೋಚನೆ ತಮ್ಮಲ್ಲಿ ತಾವು ಒಳಗೆ ಬಿದ್ದು ಮತ್ತೆ ಈ ಒಂದು ಭ್ರಮೆ ಒಳಗಾಗುತ್ತಾರೆ. 정말 여러분 자신이 무익한 걸 깨달아. ನಿಜವಾಗಿ ಕೂಡ ನೀನು ಅರ್ಥ ಮಾಡ್ಕೊಂಡ್ರೆ ಎಷ್ಟು ನೀನು ಅರ್ಥವಿಲ್ಲದಾಗಿದ್ದೀಯ ಅಂತ. ಆಗ ದೇವರು ನಮಗೋಸ್ಕರ ನೋಡಿಕೊಂಡು ಇಲ್ಲಿ ಬರುತ್ತಾನೆ. 우리 자신을 드리게 된다. ಮತ್ತೆ ನಾವು ದೇವರಿಗೆ ಕೊಡುತ್ತೇವೆ. 그러면 하나님이 일하시면 그때부터 놀라운 은혜를 있게. ಆಗ ದೇವರು ನಮ್ಮಲ್ಲಿ ಕಾರ್ಯ ಮಾಡಕ್ಕೆ ಪ್ರಾರಂಭ ಮಾಡುತ್ತೇವೆ. ಮತ್ತೆ ನಾವು ಆಗ ಅದ್ಭುತವಾದ ಕೃಪೆ ಹೊಂದಿಕೊಳ್ಳುತ್ತೇವೆ. ನಾವು 시간에 여러분 뵙겠습니다. ನಮ್ಮ ಮುಂದಿನ ಭಾಗ ನಿಮ್ಮ ನೋಡ್ತೇನೆ. 여러분 안녕히 계십시오. ಅಲ್ಲಿರೂ ಕೂಡ ಹುಷಾರಾಗಿರ್ರಿ. 감사합니다. ಧನ್ಯವಾದ.